ನಮಸ್ಕಾರ, ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್. ಗೈಸ್, ನಿಮ್ಗೆ ಗೊತ್ತಿರಂಗೆ ನಾಳೆ ಇದು KA ಅವ್ರದ್ದು SDA ಎಕ್ಸಾಮ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ವಸ್ತ್ರ ಸಂಹಿತೆ ಅಂದರೆ ಡ್ರೆಸ್ ಕೋಡ್ನ. ನೋಡಿ, ಇಲ್ಲಿ ಪುರುಷರದಿದೆ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲವಾದ್ದರಿಂದ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ಗಳನ್ನು ಧರಿಸುವುದು ಖಚಿತಪಡಿಸಿಕೊಳ್ಳಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಸಾಧಾರಣ ಶರ್ಟ್ ಅಥವಾ T-ಶರ್ಟ್ ಧರಿಸಲು ಆದ್ಯತೆ ನೀಡುವುದು ಅಂತ ಅದು ಮೆನ್ಷನ್ ಮಾಡಿದ್ದಾರೆ ಗೈಸ್, ಸರಿನಾ. ಮತ್ತು ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಜೇಬುಗಳು ಇಲ್ಲದಿರುವ ಅಥವಾ ಕಮ್ಮಿ ಜೇಬುಗಳಿರುವ, ಅಂದರೆ ಪ್ಯಾಂಟಲ್ಲಿ ಎಷ್ಟು ಜೇಬು ಕಡಿಮೆ ಇರುತ್ತೋ ಅಷ್ಟು ಒಳ್ಳೆಯದು. ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ. ಕುರ್ತಾ ಪೈಜಾಮವನ್ನು ಜೀನ್ಸ್ ಪ್ಯಾಂಟ್ ಅನುಮತಿಸುವುದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್, ಸರಿನಾ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳು ಇರಬಾರದು. ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಗೈಸ್, ಸರಿನಾ. ಶೂ ಎಲ್ಲ ಹಾಕೊಂಡು ಹೋಗ್ಬೇಡಿ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು, ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಗೈಸ್, ಸರಿನಾ. ಇಲ್ಲಿ ನೋಡ್ಬೋದು ನೀವು, ಮಹಿಳೆಯರು ತಾಳಿ ಮತ್ತು ಕಾಲುಂಗರ ಹಾಕೋಬೋದು. ಇನ್ಯಾವುದೇ ರೀತಿ ಬೇರೆ ಏನನ್ನು ಸಹ ಹಾಕೊಳ್ಳೋಂಗಿಲ್ಲ. ಇಲ್ಲಿ ನೋಡಿ, ಹೀಲ್ಸ್ ಹಾಕೋಂಗಿಲ್ಲ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಹೂಗಳನ್ನೆಲ್ಲ ಹಾಕೊಂಡೋಗಂಗಿಲ್ಲ. ಬಟನ್ ಹೊಂದಿರುವ ಬಟ್ಟೆಗಳನ್ನು ಧರಿಸುವಂತಿಲ್ಲ. ಇಷ್ಟೆಲ್ಲ ಕ್ಲಿಯರಾಗಿ ಮೆನ್ಷನ್ ಇದೆ. ಇಲ್ಲಿ ನೋಡಿ ಗುರು, ಇದನ್ನು ನೀವು ಡ್ರೆಸ್ ಕೋಡ್ನ ಪಾಲಿಸಲೇಬೇಕು. ಏನೇನೋ ಅಲ್ಲಿ ಅಲೋ ಇಲ್ಲ ಅಂತಲೂ ಸಹ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ ಫೋನ್ಗಳು, ಪೆನ್ ಡ್ರೈವ್, ಇಯರ್ಫೋನ್ಗಳು, ಮೈಕ್ರೋಫೋನ್ಗಳು, ಬ್ಲೂಟೂತ್ ಸಾಧನ ಮತ್ತು ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸುವುದಿಲ್ಲ ಅಂತ ಇದೆ, ಸರಿನಾ. ಅಂದರೆ ವಾಚಲ್ಲಿ ಹಾಕೊಂಡೋಗಂಗಿಲ್ಲ, ಹ್ಯಾಟ್ ಹಾಕೊಂಡೋಗಂಗಿಲ್ಲ, ಮಾಸ್ಕ್ ಧರಿಸುವಂತಿಲ್ಲ. ಕಡ್ಡಾಯವಾಗಿ ತರಬೇಕು ಹಾಲ್ ಟಿಕೆಟ್ನ. ಒಂದು ಫೋಟೋ ಗುರುತಿನ ಚೀಟಿಯನ್ನು ತರುವುದು ಕಡ್ಡಾಯಗೊಳಿಸಲಾಗಿದೆ. ಮತ್ತು ಪರೀಕ್ಷೆಯ ಕೊನೆಯ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿ ಇರುವುದಿಲ್ಲ, ಸರಿನಾ. ನೋಡಿ, ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಮೇಲೆ ನಿಗದಿಪಡಿಸಿರುವ ವಸ್ತ್ರ ಸಂಹಿತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಇಲ್ಲವಾದಲ್ಲಿ ನಿಯಮಾನುಸಾರ ಅಭ್ಯರ್ಥಿಗಳ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ನಿಮಗೆ ಡ್ರೆಸ್ ಕೋಡ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ಗುರು, ಬಾಯ್ಸ್ಗೆ ಸಿಂಪಲಾಗಿ ಒಂದು T-ಶರ್ಟು, ಒಂದು ಪ್ಯಾಂಟ್ ಹಾಕೋ ಬನ್ನಿ, ನೈಟ್ ಪ್ಯಾಂಟು ನೆಮ್ಮದಿಯಾಗಿ. ಗರ್ಲ್ಸು ಅಲ್ಲಿ ಏನೇನು ಅಲೋ ಇದೆ ಗುರು, ನೀಟಾಗಿ ನೋಡ್ಕೊಂಡು ಅದನ್ನು ಹಾಕೋ ಬನ್ನಿ. ಮತ್ತು ಏನೇನು ತರಬೇಕು ಅಂತಲೂ ಗೊತ್ತಾಗಿದೆ. ಹಾಲ್ ಟಿಕೆಟ್ ಇರಬೇಕು, ಒಂದು ಫೋಟೋ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID ಏನು ಬೇಕಾದ್ರೆ ಎತ್ಕೊಬನ್ನಿ. ಎಲ್ಲರಿಗೂ ಒಳ್ಳೇದಾಗಲಿ ಗುರು, ಎಲ್ಲರದು ಎಕ್ಸಾಮ್ ಚೆನ್ನಾಗಾಗಲಿ, ನಂದು ಸಹ ಚೆನ್ನಾಗಾಗಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ವಂದೇ ಮಾತರಂ.